ಇನ್ನ ಎಷ್ಟೈತಿ ಹೂರ್ಣ? ಇನ್ನ ಒಂದ್ ಸ್ವಲ್ಪ ಐತಿ, ಇನ್ನ ಒಂದ್ 10 ಆಗ್ಬಹುದು ಅಷ್ಟೇ. ಕಮಲಿ, ಎಡಿಗೆಲ್ಲ ತಾಟ್ನಾಗಿಟ್ಟು ಅವ್ರೆಲ್ಲ ಸಜ್ಜು ಮಾಡಿ ಕೊಟ್ಟಿಲ್ಲ, ಹೋಗ್ಯಾರ ಓದಿಲ್ಲ ಅವರೆಲ್ಲ. ಹಾಕ ಎಲ್ಲಾರು ಹೋದ್ರು, ಜಳಕ ಮಾಡಿ ಬಂದ್ರ ನಾನು ಪೂಜೆದ್ದು ಇದನ್ನ ಮಾಡಿದ್ನಿ ಬೇರೆ ತಾಟ್ನಾಗ. ಆಮೇಲೆ ಎಡಿ ಎಲ್ಲ ಹೇಳಿದ್ದಲ್ಲ, 5 ಹೋಳಿಗೆ, ಅನ್ನ ಸಾರು, ಬದ್ನಿಕಾಯಿ ಪಲ್ಲೆ, ಕೋಸಂಬರಿ, ಚಪಾತಿ ಎಲ್ಲ ನೀ ಏನೇನು ಹೇಳ್ತಿಲ್ಲ ಅದ್ರಂಗ ಮುಟ್ಟಿಸ್ಕೊಟ್ಟಿದ್ದೆ ಎಲ್ಲ ಎಡಿಯಾಗ. ಒಯ್ದ್ರು ಅದಕ್ಕೊಂದು ಇದನ್ನ ಸಿಗ್ಲೇ ಇಲ್ಲವ, ಅದ್ರ ಮ್ಯಾಗ ಅದೇನೋ ಹೆಣಕಿದಂತ ನೂಲಿಂದ ಏನೋ ಅಂದ್ರಪ್ಪ, ಅತ್ತಿ ಏನೋ ಹೆಣದಿದ್ರಂತ, ಅದನ್ನ ಎಡಿ ಮ್ಯಾಗ ಮುಚ್ಕೊಂಡು ಹೋಗೋದು ಸಿಗ್ಲೇ ಇಲ್ಲ. ಅದಕ್ಕೆ ವಟ ವಟ ಅನ್ನಕತ್ತಿದ್ರು. ಮತ್ತು ಅದು ಯಾ ಕಪಾಟ್ನಾಗ ಇಟ್ಟಿದ್ರು ಏನೋ ತಾವ ತೊಗೊಂಬಂದ್ರು. ಮತ್ತು ಅದನ್ನ ತೊಳ್ಕೊಟ್ಟೆ, ಅದು ಎಷ್ಟು ದಿವಸ ಆಗಿತ್ತೆ ಒಗ್ದಿದ್ದೇ ಇಲ್ಲ, ಅದು ಹೊಲಸಾಗಿತ್ತು, ತೊಳ್ಕೊಟ್ಟೆ, ಅದನ್ನ ಒಂಚೂರು ಮ್ಯಾಗ ಹಾಕೊಂಡು ಹೋದ್ರು. ಅದೇನು ತಾಟ್ನಾಗ 5 ಹೋಳಿಗೆ ಇಟ್ಕೊಂಡು ತುಪ್ಪ ಇಟ್ಕೊಂಡು ಕುಂತಿಯಲ್ಲ, ಎದಕ್ಕದ? ಅದಾ ಮತ್ತೆ ಇಲ್ಲಿ ಮನ್ಯಾಗ ದೇವ್ರಿಗೆ ಎಡಿ ಮಾಡ್ಬೇಕಲ್ಲ, ಅದಕ್ಕೆ ಮತ್ತೆ ಅದನ್ನು ಆಮೇಲೆ ಮತ್ತೆ ನೆನಪು ಹಾರಿದ್ರೆ ಹೆಂಗ ಅಂತ ಅದನ್ನೊಂದು ಸ್ವಲ್ಪ ಹಾಕಿಟ್ಟಿನಿ. ಆ ಪಲ್ಲೆಗಿಲೆಲ್ಲ ಹಚ್ಕೋಬೇಕು. ಅಲ್ಲ ಅತ್ತಿ ಎಷ್ಟು ಬೇಕದ ಅವಳು, ನಿನ್ನೆ ರಾತ್ರಿ ಸೇರು ಹೋಳಿಗೆಗೆ ಬೇಳೆ ಹಾಕಂತ ಹೇಳಿದ್ರಿಲ್ಲ, ಇವತ್ತಿದ್ರ 1.5 ಸೇರು ಹಾಕ್ಸಿದ್ಲು. 1.5 ಸೇರು ಹಾಕ್ರಿ ಹೋಳಿಗೆ ಅಂತ ಹೇಳಿದ್ಲು. ಸ್ವಲ್ಪ ಆತನ ಬೆಲ್ಲ ಆಗಿಲ್ಲ ಎಲ್ಲ ಅಂದ್ರೆ 2 ಸೇರಿನ ಹೋಳಿಗೆ. ಯಪ್ಪ ದೇವ್ರೆ. ಆಮೇಲೆ ನನಗೂ ಕೇಳಿದೆ, ಇವ್ರ ಮನೆಗೆ ಯಾರಿಗೂ ಹೋಳಿಗೆನ ಮಾಡಕ್ ಬರ್ತಿದ್ದಿಲ್ಲ ಅಂತ. ಇವ ನೋಡು ಬರೀ ಕಡುಬು 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 ಮಾಡ್ತಿದ್ರಂತ. ಈಗ ನಾವು ಮಾಡ್ತೀವಿ ಅಂತ ಗೊತ್ತಾಗಿತ್ತಲ್ಲ, ಮಾತೈತರ ಹೋಳಿಗೆ ಮಾಡ್ರಿ, ಮಾತೈತರ ಹೋಳಿಗೆ ಮಾಡ್ರಿ ಅಂತ. ಮತ್ತೆ ಅವರು ಕಾಕ ಮತ್ತು ಅವರು ಹುಡುಗರು ಬರ್ತಾರಲ್ಲ, ಮತ್ತೆ ಯಾರ ಬರ್ಬೋದಂತ ಜಾಸ್ತಿ ಹೇಳಿರ್ಬೋದು ಹಂಗಿದ್ರೆ. ಅದೇ ಮತ್ತೆ ಮಾಡಕ್ಕಾದ್ರೆ ಇಲ್ಲಿ ನಾವು ಒಂದು ಅರ್ಬಿ ತರಕ್ಕೆ ಏನು ಅಲ್ಲ, ಸ್ವಸ್ಥರು ಮನೆ ಚಂದಾಗಿ ಉಟ್ಕೊಂಡು ಬನ್ನಿ ಪನ್ನಿ ಕೊಡೋದಿರ್ತೈತೆ ಅಂತ ತಗೊಂಬರಕ್ ಬರಲ್ಲ ಸೀರಿನ. ಮತ್ತೆ ನಾವು ಹಂಗೆ ದಡ್ಡ್ರೆ ನಾವು ಮಾಡೋದ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲಲ್ಲ. ಅಕ್ಕ ಅನ್ನ ಎಷ್ಟು ಮಾಡಿ ಎಲ್ಲರಿಗೂ ಸಾಲಂಗಾಗೈತೆ ಏನು? ಮತ್ತೆ ಕಾಕರು ಅವ್ರು ಇವ್ರು ಅಂತಾರ. ಮತ್ತೇನು ಎಷ್ಟು ಹಾಕಿದ್ದಿ? ಅಕ್ಕಿನ ಸೇರು ಹಾಕಿದ್ದೆ ಏನು ಪಾವ್ ಹಾಕಿದ್ದೆ? ಅಯ್ಯೋ ದೇವ್ರೆ, ಪಾವ್ ಅಂದ್ರೆ ನಿನಗೇನು ಇದೇನೆ? ಪಾವ್ ಎಲ್ಲಿ ಹಾಕನ್ನ ಇವ? ಪಾವ್ ಆದ್ರೆ ಬರೀ ಈಗ ಎಲ್ಲರಿಗೂ ಆ ದೇವ್ರಿಗೆ ಈ ದೇವ್ರಿಗೆ ಎಡಿ ಮುಡ್ಸಕ್ಕೆ ಹೋಗುತ್ತೆ. ಸೇರ್ ಮೇಲೆ ಹಾಕೀನಿ, ಮತ್ತು ಅದು ಏನು ಕಮ್ಮಿ ಆಗುತ್ತೆ ಏನೋ ಹಂಚ್ಕೊಂಡು ಹಾಕೀನಿ. ನೋಡೋಣ ಯಾರ್ಯಾರು ಬಂದು ಉಂಡು ಇದು ಮಾಡಿದ್ಮ್ಯಾಗ. ಆಮೇಲೆ ಹಂಗೆ ಚಪಾತಿ ಒಂದು ಮಾಡಬೇಕು ರಾಣಿ, ಚಪಾತಿ ಇಟ್ಟು ನಾದಿಟ್ಟೀನಿ. ಹೌದಾಕ, ಇನ್ನೂ ಚಪಾತಿ ಮಾಡೋದೈತೆ. ಚಪ್ಪ ನನಗರ ನಡನ ಬ್ಯಾನ್ ಹಾಕತೈತೆ. ಅಕ್ಕ ಎಷ್ಟೊತ್ತಾತು ಗೊತ್ತಾನೆ, ಇಲ್ಲಿಗೆ ನಾವು ಕುತ್ಕೊಂಡು 1.5 ಸೇರು ಅಂದ್ರೆ 2 ಸೇರಿನ ಹೋಳಿಗೆ ಮಾಡಿವಿ ಈಗ. ಆ ಕೈ ಅನ್ನೋದು ಬ್ಯಾನ್ ಹಾಕತೈತಿ. ಪುಣ್ಯ ನೀನು ಹತ್ತಾಗ ಬೇಯಿಸಾಕತ್ತಿ, ನಾ ಇಲ್ಲಿ ಮಾಡ್ಕೊಡಕತ್ತೀನಿ. ಆಕಿ ಅದಕ್ಕೆ ಓಡಾಡಕತ್ತಾಳ, ಕಾಯಿಪಲ್ಲೆ ಹೆಚ್ಚಿಕೊಟ್ಲು, ಎಡಿ ಮುಡ್ಸ್ಕೊಟ್ಲು, ಅವ್ರಿಗೆ ಪೂಜೆ ಕಡಿ ಮಾಡಿಕೊಟ್ಲು. ಅದು ಒಂದು ಮುಂಜಾನೆ 4 ಆಗಿದ್ದಿಲ್ಲ ಬಿಡು. ನೀವು ಜಲ್ದಿ ಇದ್ದೀರಿ, ನಾನಂತೂ 4ಕ್ಕೆ ಎದ್ದು ಬನ್ನಿ. ನೀವು ಪಾಪ ಅದಕ್ಕೂ ಮುಂಚೆಗೆ ಇದ್ದೀರಿ. ಅವಾಗಿಂದ ಇನ್ನವರು ಕೈ ಕುರ್ಸತಿ ಆಗೋಲ್ತು. ಇನ್ನು ಇದೆಲ್ಲ ಮುಗಿಸಿ ಅವ್ರಿಗೂ ಎಲ್ಲರಿಗೂ ಊಟಕ್ಕೆ ನೀಡಿ, ಆಮೇಲೆ ಅವರು ಯಾರ ಬರ್ತಾರಲ್ಲ ಅವ್ರಿಗೆಲ್ಲ ಬಂದಾಗ ಅವ್ರಿಗೆ ಊಟಕ್ಕೆ ಅವ್ರಿಗೆ ದೇಕ್ರಕ್ಕಿ ಎಲ್ಲ ಮಾಡಿ ನಾವು ಕೂಳು ತಿನ್ನಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೊಟ್ಟೆರ ಇವಾಗ ಮುಂಜಾನೆ ನಸನಿಗೆ ಓಡಾಡೈತಲ್ಲ, ಹಸ್ತು ಬಿಡೈತಿ ಹೊಟ್ಟೆ. ಹೌದಕ್ಕ, ನನಗೂ ಯಾಕೆ ಭಾಳ ಹೊಟ್ಟೆ ಇಷ್ಟಂಗಾಗೈತಿ. ಒಂಚೂರು ಚಹಾ ಮಾಡ್ಕೊಂಡು ಕುಡಿಯೋಣ. ಬಿಸ್ಕೆಟ್ ಅದಾವಲ್ಲ, ಚಹಾ ಬಿಸ್ಕೆಟ್ ತಿಂದ್ರೆ ಸ್ವಲ್ಪ ಶಕ್ತಿ ಬರುತ್ತೆ. ಅಷ್ಟ ಮಾಡಂತೇಳಿ ಇಲ್ಲಿ ಹಿಂದೆ ಒಲಿ ಖಾಲಿ ಐತೆ, ಕೊಟ್ಬಿಡು, ಅಲ್ಲಿ ಚಹಾ ಕೆಡ್ತೀನಿ. ಬಡ ಬಡ ಚಹಾ ಕುಡಿದ್ರೆ ಅತ್ತಿ ಒಳಗಿನ ಜಾಕ ಪಾಕ ಮಾಡತ್ತಾ, ಪೂಜೆ ಮಾಡತ್ತಾಳ. ಇನ್ನು ಗಂಡ್ಮಕ್ಳು ಯಾರು ಎದ್ದಿಲ್ಲ, ಅವರು ಹೆಂಗೋ ಪೂಜೆಗೆ ಹೋಗ್ಯಾರ. ಅವರೆಲ್ಲ ಇದಾಗಷ್ಟೊತ್ತಿ ಬಿಡೋಣ, ಚಹಾ ಕುಡ್ಕೊಂಡು ಬಿಡೋಣ. ಮತ್ತು ಅದಕ್ಕೂ ಒಂದು ಶುರು ಹಚ್ತಾರ, ವಯವ್ವ ಚಹಾ ಕುಡಿತೀರಿ, ನಿಮ್ಮ ಅಪ್ಪನ ಮನೆಗಿಂದ ಬಿಸ್ಕಿಟ್ ತಂದ್ರೂ ನಿಮ್ಮ ಅಪ್ಪ ತಂದಿಡ್ತಾನ ಅದು ಒಂದು ಬಿಸ್ಕಿಟ್ ತಿನ್ನ ಅಧಿಕಾರ ಇಲ್ಲ. ತಾವು ನೋಡಿದ್ರೆ ಮುಂಜಾನ್ಯಾಗ ಒಂದು ಸೇರಿನಂಥದ್ದಿರುತ್ತೆ ಗ್ಲಾಸ್, ಅಂತ ಒಂದು ಸೇರಿನಂಥ ಗ್ಲಾಸ್ ತುಂಬ ಚಹಾ ಬೇಕು ಇವರಿಗೆ, ಒಂದೊಂದು ಪುಡ ಬಿಸ್ಕಿಟ್ ಬೇಕು. ತಮಗೆ ತಿನ್ನಕಾದ್ರೆ ಹೊಟ್ಟೆ, ನಮಗಾದ ಹೊಟ್ಟಿಲ್ಲ. ಇಲ್ಲಿ ಬಿಡು, ಪಾಪ ಮಾಡ್ತಾವೆ ಸಸ್ರು ತಿನ್ವಲ್ವಕ್ಕ. ಆಮೇಲೆ ಯಾರು ನಾವೇನು ಮಂದೇನು ಎಲ್ಲ ತೊಗೊಂಡು ಕಪಾಟ್ನೆ ಪಡ್ಕೊಂಡು ತೆಗೆದಿಟ್ಕೊಂಡು ನಮಗೇನು ಕೊಡೋದೇ ಇಲ್ಲ. ಮಾಡಕ್ಕೆ ಮಾತ್ರ ಕಟ್ಟಿ ಚಾಕ್ರಿ ಮಾಡ್ದಂಗೆ ನೋಡು, ಹೆಂಗೆ ಪುರ್ಸಕ್ಕಿಲ್ದಂಗೆ ಮಾಡ್ತೀವಿ. ನಮಗೂ ಒಂದು ಹೊಟ್ಟೆ ಹಸ್ತೈತಿ, ಕೈಕಾಲು ಶಕ್ತಿ ಬೇಕಾ ಬೇಡ? ಒಟ್ಟು ಚಹಾ ಕೊಡಲಿ, ಬಿಸ್ಕಿಟ್ ತಿನ್ನಲಿ, ಮಾಡಲಿ, ತಿಂತಾರಲ್ಲ ಮತ್ತು ಮಾಡೋಕ್ಕೂ ಸೈ ತಿನ್ನೋಕ್ಕೂ ಸೈ ಅನ್ನೋದು ಇರ್ಬೇಕು. ಮತ್ತು ಅಷ್ಟು ಬೇಡ ಅಂದ್ರೆ ಹೆಂಗೆ? ತಗೋ ಏನಾಯ್ತು ಬಿಡೋಣ ಒಂಚೂರು. ನಾ ಇಲ್ಲಿ ಹಿಂದೆ ಹಾಲದವ ಹೆಂಗೆ ಒಂಚೂರು ಗಟ್ಟಿಗೆ ಹಾಲು ಜಾಸ್ತಿ ಹಾಕಿ ಚಹಾ ಮಾಡ್ತೀನಿ. ಜಲ್ದಿ 3 ಮಂದಿ ಅವ್ರ ಬಷ್ಟೊತ್ತಿಗೆ ಚಹಾ ಬಿಸ್ಕಿಟ್ ತಿಂದು ಕುಂತ್ಬಿಡೋಣಂತ. ಅಕ್ಕ, ಮೊನ್ನೆ ಏನಾದ್ರು ಗೊತ್ತನು, ಅವತ್ತು ನೀನು ಇದ್ದಿದ್ದಿಲ್ಲ, ಮಾಮಾರು ನೀವೆಲ್ಲ ಹೋಗಿದ್ರಿ. ಕಮಲಿ ಎಲ್ಲಿದ್ಲನೋ ಗೊತ್ತಿಲ್ಲ. ಅವತ್ತು ನಂಗೆ ಯಾಕೋ ಅಪ್ಪ ಒಂದು ಭಾಳ ನೆನಪಾಗ್ಬಿಟ್ಟಿತ್ತು. ಅದಕ್ಕೆ ಫೋನ್ ನನಗೆ ಹೀಗೆಲ್ಲ ಮಾತಾಡ್ತಾ ನನಗೇನು ಗೊತ್ತಿದ್ದಿಲ್ಲವ. ಏಕೋ ನಮ್ಮ ಮನೆಗೆ ಹೆಂಗೆ ನಾವು ಫೋನೇ ಮಾತಾಡ್ತೀವಲ್ಲ, ಹಂಗೆ ಫೋನ್ ಹಚ್ಚಿದ್ದೆ. ಫೋನ್ ಹಚ್ಚಿ ಮಾತಾಡ್ಕೊತ ಒಂದು ಸ್ವಲ್ಪ ಹೊತ್ತಾಯ್ತು. ಅಲ್ಲ ಈಗ ಆರಾಮದಿರೇನೋ, ಊಟ ಮಾಡಿದ್ರೂ ತಿಂದಿರೇನೋ, ಆಯ್ತು ಇಟ್ಬಿಡೋಣಕ್ಕಾಗತ್ತೆ. ಮತ್ತು ಏನೋ ಒಂದು ನಮ್ಮ ರಿಲೇಷನ್ದಾಗ ಏನೋ ಒಂದು ಫಂಕ್ಷನ್ ಇತ್ತಂತ, ಅಲ್ಲೆಲ್ಲ ನನಗೆ ಕೇಳಿದ್ರಂತ. ಹಂಗೆ ಅವ್ರು ಏನೋ ಮಾತಾಡಿದ್ರು, ನಕಲಿ ಮಾಡಿದ್ರು, ಅದನ್ನು ಹೇಳಕತ್ತಿದ್ದೆ. ಹಂಗೆ ನಾನು ಹೌದಾ ಹಿಂಗೆ ನಕಲಿ ಮಾಡಿದ್ರನ ಅಂತ ನಕ್ಕೊಂತ ಅವನ ಕೊಟ್ಟಾಗ ಅಪ್ಪನ ಕೊಟ್ಟಾಗ ಅದೆಲ್ಲ ಹಿಂಗೆ ಮಾತಾಡ್ಕೊತ ಕುಂತೀನಿ. ಎಲ್ಲಿದ್ಲ ಏನೋ ನಮ್ಮ ಅತ್ತಿ, ಬಂದಕ್ಕೆ ಫೋನಾಗ ಅಲ್ಲಿ ಎಲ್ಲಿ ಕೇಳಿಸ್ತೋ ಏನೋ ಗೊತ್ತಿಲ್ಲ. ಅಪ್ಪ ಅವಾಗ ಹಂಗೆ ಜೋರು ಬಾಯ್ ಮಾಡಿ, ಫೋನ್ ಎಷ್ಟೊತ್ತದು ನಾನು ನೋಡಾಕತ್ತೀನಿ, ಇಷ್ಟೊತ್ತನು ಮಾತಾಡೋದು ಫೋನ್ಯಾಗ, ಕರೆಂಟ್ ಬಿಲ್ಲೇ ನಿಮ್ಮ ಅಪ್ಪ ಕಡ್ತಾನ ಇಲ್ಲಿ ಬಂದು. ಏನೈತಿಲ್ಲ ಅದು ಮಾತಾಡೋಕೆ, ಫೋನ್ಯಾಗ ಮಾತಾಡ್ತಾಳಕಿ. ತಂದು ಕಟ್ಟ ನಿಮ್ಮ ಅಪ್ಪನ ಬಿಲ್ಲು. ಹಂಗೆ ಹಿಂಗಂತೂ ಜೋರು ಅಂದ್ರೆ ಜೋರು ಬಾಯ್ ಮಾಡಕತ್ರು. ಯಪ್ಪ ಪಟ್ಟಂತ ಫೋನ್ ಕಟ್ ಮಾಡಿಬಿಟ್ಟೆ. ಎಲ್ಲಿ ನಾವು ಅಪ್ಪರ್ಕಿ ಬಿತ್ತು ಏನೋ ಅಂದ್ಕೊಂತ ಕಟ್ಟ ಮಾಡಿಬಿಟ್ಟೆ. ಆದ್ರೆ ಏನು ಮಾಡ್ಲಕ್ಕ, ಒಂಚೂರು ಫೋನ್ ಮಾತಾಡೋಕ್ಕಿಲ್ಲ. ತಾವಾದ್ರೆ ಎಲ್ಲರೂ ಕೂಡ ಮಾತಾಡ್ತಾರಲ್ಲ, ಅವರು ಇವರು ಬೀಜರು ಅಂತ ತಾಸು ಮಾತಾಡ್ತಾರೆ. ನಾನೇನು ಭಾಳ ಹೊತ್ತು ಮಾತಾಡಿದ್ದಿಲ್ಲ. ಅದು ಅಟ್ಲೀಸ್ಟ್ ನಾವು ಅಪ್ಪ ನಮ್ಮ ಫೋನ್ ಹಚ್ಚಿ ಮಾತಾಡೋಕ್ಕೂ ಬೇಡ ಅಂದ್ರೆ ಹೆಂಗೆ? ಯಪ್ಪ ನನಗೆ ಅವತ್ತಿಂದ ಹಂಚಿಕೊಂಡು ಫೋನ್ ಹಚ್ಚಕ್ಕೆ ಹೋಗಿಲ್ಲ.
ಅಪ್ಪ ಅವ ನಿನ್ನೆ ಕೇಳಿ ಒಂದು ಫೋನು ಹಚ್ಚಂಗಿಲ್ಲವ ನೀನು ಅಂತಂದು ಏನಲ್ಲಿ ಅವ್ರು ಹಿಂಗೆ ಅಂತ ಹೇಳಿದ್ರೆ ಮನಸ್ಸು ಬೇಸರ ಆಗುತ್ತೆ. ಸುಮ್ಮನೆ ನಾನು ಅವರಿಗೆ ಅಪರೂಪಕ್ಕೆ ಮಗಳ ಮನೆಗೆ ಬಂದಾರ ಮನಸ್ಸು ಬೇಸರ ಮಾಡೋದು ಬೇಸಲ್ಲ ಅಂತಂದು ಇಲ್ಲಪ್ಪ ಅದು ಸರಿಗಿದ್ದಿಲ್ಲ ಫೋನು, ಈ ಲೈನ್ ಸರಿಗಿರಲ್ಲ, ಹಳ್ಳಿ ವಾತಾವರಣ ಅಲ್ಲ ಫೋನು, ಯಾವ ನೋಡು ಕಂಬ ಬಿತ್ತು ಅದು ಬಿತ್ತು ಅಂತಂದು ಹಾಗಾಗಿ ಹಚ್ಚಕ್ಕಾಗಲ್ಲ ಅಂತ ಸುಳ್ಳು ಹೇಳಿ ಗೊತ್ತಾನ ಎಷ್ಟು ಬೇಜಾರಾಗೈತೆ ಗೊತ್ತಾ ನಂಗೆ. ನನಗೂ ಹಂಗಾತು. ಅವತ್ತು ಎಲ್ಲರೂ ಇವರು ಬಿಸ್ಕಿಟ್ಟು ಚಹಾ ತಿಂದಿದ್ರವ ನನಗೆ ಅವತ್ತು ಭಾಳ ಹೊಟ್ಟಿಸ್ತಿತ್ತು. ನನಗೂ ಏನು ಮಾಡ್ಲಂತ ಗೊತ್ತಲ್ಲ, ಚಹಾ ತೊಗೊಂಡೆ ಯಾಕೋ ಬಿಸ್ಕಿಟ್ ತಿನ್ನಬೇಕು ಅಂತ ಭಾಳ ಅನ್ನಿಸ್ತು. ಇಲ್ಲಿ ಬಿಡು ನಮ್ಮನೆ ಎಲ್ಲ ನಾನು ತಿಂದರೆ ಏನಾಯ್ತು ಅಂತಂದು ಆಮೇಲೆ ಏನಂತಾರ ನಮಗೆಲ್ಲ ಯಾಕಂತಾರ ಅನ್ನೋದು ಒಂದಿತ್ತು ನೋಡ್ತಿಲ್ಲ. ಹಿಂಗೆಲ್ಲ ಅಂತಾರ ನನಗೂ ನೀ ಹೆಂಗೆ ಫೋನ್ನಾಗ ಮಾತಾಡ್ರಿ ಅನ್ಕೊಳ್ಳೋದು ಅಂತಿದ್ದಲ್ಲ. ಹಂಗೆ ನಾನು ಹೋದೆ ಕಪಾಟ್ನಾಗ, ಅಲ್ಲಿ ಬಿಸ್ಕಿಟ್ಗಳು ಚಿಕ್ಕಿ ಇಟ್ಟಾರವ. ಆ ರೂಮ್ದ ನಮ್ಗೆ ಹೋಗಕ್ಕೆ ಬಿಡಂಗಿಲ್ಲ ನೋಡಿ. ಯಾವಾಗ ನೋಡು ಅಲ್ಲಿ ಕಪಾಟಿನ ತುಂಬ ಆ ಬಿಸ್ಕಿಟ್ ಅಂತ ಈ ಬಿಸ್ಕಿಟ್ ಅಂತ ಏನೇನೋ ತಿನ್ನೋಕೆ ಜಿಗ್ಗಿಟ್ಟಾರ. ಹೋದೆ ಒಂದು ಪಾರ್ಲೇಜಿಗೆ ಒಂದು ಬಂಡಲ್ಲ ಒಂದೇ ಒಂದು ತೊಗೊಂಡು ಬಂದು ಇನ್ನೂ ತಿನ್ನಕ ಅಂತ ಹಿಡ್ಕೊಂಡು ಕುಂತೀನಿ. ಅವ್ವ ರಾಣಿಗೆ ನಂಗೆ ಬಂದ್ಬಿಟ್ಲವ ಈಕಿನ ಮತ್ತೆ ಬಂದಕ್ಕೆ ಬಿಸ್ಕಿಟ್ ತಿಂತೀಯೇನು? ಬಿಸ್ಕಿಟ್ ತಿನ್ನೋದು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಷ್ಟೇ ತಿನ್ಬೇಕು, ನಿಮ್ಗೇನು ಬಿಸ್ಕಿಟ್ ತಿಂತಾವೆ ಸಣ್ಣವರಾಗಿರಿ ನೀವೇನಾರು ತಿನ್ನಕ? ತಾನ ಮುದೆ ಕಟ್ಟಿಗೈತೆ ಇವತ್ತು ನಾವು ಕುಣಿಗೆ ಹೋಗಂಗೈತೆ. ತಾನ ಮುಂಚೆನೆ ಒಂದು ಬಂಡಲ್ ಬಿಸ್ಕಿಟ್ ಹಿಡ್ಕೊಂಡು ಕುಂದಿರ್ತಾ ತಿನ್ನಕ್ಕೆ. ಮತ್ತು ತಾನಲ್ಲೇ ತನಗೊಂದೇ ದೇವರೆಲ್ಲ ಕೊಟ್ಟ ನಮಗೇನಿಲ್ಲ ನಂಗಿದ್ರೆ ನಿಮ್ಮ ಅಪ್ಪನ ಮನೇನ ತಂದು ಏನು ನಿಮ್ಮ ಅಪ್ಪನ ಮನೆ ಗತಿ ಇಲ್ಲದು. ಅಪ್ಪನ ಮನೆಗೆ ಚಹಾ ಕುಡಿಯೋಕೆ ಗತಿಲ್ಲದು, ಬಿಸ್ಕಿಟ್ ತಿನ್ನೋ ಗತಿ ಇಲ್ಲದು. ಇಲ್ಲಿ ಬಂದು ಕಾಣಬಾರ್ದಾಗ ಕಂಡಿರಲ್ಲ, ಇಲ್ಲಿ ಬಂದು ಬಿಸ್ಕಿಟ್ ಕಂಡಿಯಲ್ಲ ಅದಕ್ಕೆ ಬಿಸ್ಕಿಟ್ ತಿನ್ನಕತ್ತೇನು? ಇವು ನಿಮ್ಗೆ ಅಪ್ಪನ ಮನೆಗೆ ಎಲ್ಲ ಚೆನ್ನಾಗಿ ನೆಟ್ಟಿಗಿದಿಲ್ಲ ಕಾಣಲಾರ್ದು ಇಲ್ಲಿ ನಮ್ಮನೆ ಕಂಡು ದಿಮಕ್ ಮಾಡ್ತಾವೆ ಇವು ಅಂಥವು ಇಂಥವು ದರಿದ್ರಗಳು. ನಿಮ್ಮ ಮನೆಗೆ ಇಂಥವೆಲ್ಲ ಯಾವಾಗ ಕಂಡಿರಿ ನೀವು? ಇಲ್ಲಿ ಬಂದು ಒಂದೊಂದು ಪುಣ ಹಿಡ್ಕೊಂಡು ಕುಂತ ಆ ಬಿಸ್ಕಿಟನ್ನ ತಿನ್ನೋ ಯೋಗ್ಯತೆ ಇಲ್ಲೋದಕ್ಕೆ ಇವಾಗ ಬಿಸ್ಕಿಟ್ ತಿನ್ನೋದು ಇಲ್ಲಿ ನೋಡು ಇಲ್ಲಿ ಬಂದು ಎಲ್ಲ ಕಾಣಕತ್ತಾವು. ಹಂಗೆ ಹಿಂಗೆ ಮತ್ತು ಬಾಯಿ ಬಂದಂಗೆ ಮಾತಾಡಿಲ್ಲವ ಇವ ಬೇಡದು. ಅವತ್ತಿಂದ ನಾನು ಬಿಸ್ಕಿಟ್ ಮುಟ್ಟಕ್ಕೆ ಹೋಗಿಲ್ಲವ ಇವ, ಅದಕ್ಕೆ ಈಗ ಇಲ್ಲಲ್ಲ ಅಂತಂದು ತಿನ್ನಕಂತ ಇದು ಮಾಡಕತ್ತಿದ್ನ ಅಷ್ಟೇ. ಅಕ್ಕ ಹಂಗಾದ್ರೆ ಬ್ಯಾಡವ ಯಾಕೆ ಬೇಕು? ಮೊದಲ ಹಬ್ಬ ಐತೆ, ಈಗ ನಾವೇನೋ ಒಂಚೂರು ತಿಂತೀವಿ ಅವ್ರ ದಡಗಂತ ಬರಲಿ ಅದನ್ನು ನೋಡಲಿ, ಹಬ್ಬದ ದಿವಸ ಮತ್ತು ಕುರುಕ್ಷೇತ್ರ ಮಾಡಿ ಮತ್ತು ನಮ್ಮ ಗಂಡ್ರಿಗೆ ಹೇಳಿ ಅದನ್ನು ಒಂದು ದೊಡ್ಡದು ಮಾಡಿ ಮತ್ತು ಮನಸ್ಸು ಕೆಡ್ಸ್ಕೊಂಡು ಯಾಕೆ ಬೇಕಕ್ಕ? ಹೋಗ್ಬಿಡು ಬೇಡವ ಈ ಬಿಸ್ಕಿಟ್ ಸವಾಸನೂ ಬೇಡ, ಚಹಾ ಸವಾಸನೂ ಬೇಡ, ಇರ್ಲಿ ಬಿಡು. ದೇವರು ಹಿಂದೆ ಶಕ್ತಿ ಕೊಡ್ಲು ತಡ್ಕೊಂಡಿರ ನನ್ನ ಸೊಪ್ಪತ್ತಿಗೆ ಆಯ್ತು ಬಿಡು. ಅಯ್ಯೋ ಬಂದಾಗ್ಬಿಟ್ಟು ಅನ್ಸತ್ತೆ ನೋಡ್ತೀನಿ ಕೇಳಕತ್ತೈತಿ. ಇವ ಬಂದ್ವಾ ನನಗೆಗಳು ಆಯ್ತು ಬಿಡು. ಇನ್ನು ಚಹಾ ಮಾಡ್ಕೊಂಡು ಕುಡಿದ್ರೆ ಉಪಯೋಗಿಲ್ಲ. ಬಂದ್ರೆ ಇನ್ನು ಅವ್ರಿಗೆ ಮಾಡಿ ಕೊಡ್ಬೇಕು. ಇನ್ನು ಬಂದ್ರಲ್ಲ ಚಹಾ ಕೊಡ್ರಿ ಅಂತಾನೆ ಬರ್ತಾರೆ ಒಳಗೆ, ಇಲ್ಲಾಂದ್ರೆ ನಾಷ್ಟ ಕೊಡ್ರಿ ಅಂತಾನೆ ಬರ್ತಾರೆ. ನಾಷ್ಟನೇ ಮಾಡಿಲ್ಲಲ್ಲ, ಬರೀ ಅಡಿಗೆ ಸಡಗರದಾಗ ಆಗ್ಬಿಡ್ತು. ನಾಷ್ಟ ಏನು ಮಾಡ್ಬೇಕು? ಅವಲಕ್ಕಿ ಬಿಡ ಅವಲಕ್ಕಿ ಆಗುತ್ತೆ, ಅವಲಕ್ಕಿ ಮಾಡ್ಬಿಡ ನಾನು ಅಷ್ಟ ಮಾಡೋಣ ತಗೋಕೆ. ಈಗ ಅವಲಕ್ಕಿ ಮಾಡ್ಬಿಡೋಣ, ಈ ಹೋಳಿಗೆ ಅವನ್ನೆಲ್ಲ ತೆಗೆದಿಡಕ್ಕೆ ಬರ್ತಾ ಅನ್ನ ಸಾರು ಪಲ್ಯ ಎಲ್ಲ ಆಗೈತಿ. ಕಾಕಾರ ಅವ್ರು ಯಾರೋ ಬಂದಾಗ ಆಮೇಲೆ ಇವ್ರು ಗಂಡ್ಮಕ್ಳೆಲ್ಲ ಇದ್ದಾನ ಊಟಕ್ಕೆ ಹಚ್ಕೊಡಕ್ಕೆ ಬರ್ತಾ. ಈಗ ಯಾರ್ಯಾರು ಜಾಗ ಮಾಡ್ಬಿಡ್ತಾರೆ ಅವಲಕ್ಕಿ ತಿನ್ನೋಲ್ರಕ್ಕೆ. ಕಮ್ಲಿ ಹಂಗಿದ್ರೆ ಬಿಡ, ನಾ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಐತೆ ನೋಡಿ ಹೆಚ್ಚು ಕೊಟ್ಬಿಡು, ಇಲ್ಲ ಹಂಗೆ ಒಲಿ ಮೇಲೆ ಒಗ್ಗರಣೆ ಹಾಕ್ತೀನಿ, ಅವಲಕ್ಕಿ ತೋರಿಸಿ ಕಲಿಸಿಟ್ಬಿಡು. ಈ ಬಂದರೆ ಚಹಾ ಕೊಡು ನಾಷ್ಟ ಕೊಡು ಅಂತಾನೆ ಬರ್ತಾರೆ. ಈಗ ಯಾಕೆ ಬೇಕು ಮಾಡಿಟ್ರಾತಿಲ್ಲ ಅಂದ್ರೆ ಮತ್ತೆ ಎಲ್ಲ ಹೋಗ್ಕೊಡು ಒದರ್ಸ್ಕೊಡೋಣ ಹಬ್ಬದ ದಿವಸ ತೊಗೊಬೇಡ ಕೊಡು. ಏನು ಮಾಡಕತ್ತೀರಿ ಮೂರು ಮಂದಿ? ಒಂದು ಮುಂಜಾನೆಯಿಂದ ಇಲ್ಲಿ ಅಡುಗೆ ಮನೆಗೆ ಸೇರ್ಕೊಂಡಿರಲ್ಲ, ಒಬ್ಬಕ್ಕೆ ಹೊರ ಬರೋಲ್ಲ. ನನ್ನ ಮಕ್ಕಳು ಬಂದು ಒದ್ದರಿ ಬನ್ನಿ ಗಿಡದಿಂದ ಅವ್ರು ಚಹಾ ಬೇಕನ್ನೋ ನಾಷ್ಟ ಮಾಡಿರಿ. ಏನು ಕೇಳೋದು ಪಡೋದು ಏನಿಲ್ಲನೆ? ಏನು ನಾಷ್ಟ ಮಾಡಿರಿ? ಇಲ್ರಿ ಹತ್ತಿರ ಇದು ಹೋಳಿಗೆ ಇನ್ನೊಂದು ಸ್ವಲ್ಪ ಐತ್ರಿ. ಹೋಳಿಗೆ ಆದ್ರೆ ರಾತ್ರಿ ಅಡಿಗೆ ಅಂತ ಎಲ್ಲ ಆಗೈತೆ. ಅದಕ್ಕೆ ಎಡಿನೂ ಮಾಡಿಕೊಟ್ಟಿವ್ರಿ, ಎಡಿ ತೊಗೊಂಡು ಹೋಗಿ ಬಂದ್ರೆ ಅನ್ಸುತ್ತೆ ಆಕಕ್ಕೇರಿ. ಈಗ ಇದೊಂದು ಮುಗಿದ್ರೆ ಆಯ್ತು ರೀ, ನಾಷ್ಟ ಮಾಡ್ತೀವಿ ರೀ, ಸದ್ಯ ಮಾಡ್ತೀವಿ. ಅಂದ್ರೆ ಇನ್ನೂ ನಾಷ್ಟನೇ ಮಾಡಿಲ್ಲ ನಂಗಿದ್ರೆ ಅಲ್ಲ. 3 ಮಂದಿ 3 ಮಂದಿ ಹೆಂಗಸರು ಸೇರ್ಕೊಂಡು ಅಡಿಗೆ ಮನೆಯಾಗ ಅಡಿಗೆ ಆಗಿಲ್ಲ ಅಂದ್ರೆ ಹೆಂಗಂತ? ನಾವು ಒಬ್ಬೇಕಿದ್ದೆ ಹೆಂಗ್ ಅಡಿಗೆ ಮಾಡ್ತಿದ್ವಿ ಗೊತ್ತಾ? ಚಕ 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 ಅಂತ ಅಡಿಗೆ ಗಡಿಗೆ ಒಂದು ನಾಷ್ಟ ಅನ್ಬೇಡ, ಚಾ ಅನ್ಬೇಡ. ಗಣಮಕ್ಳು ಆಳಿದ್ರು ಮನೆ ತುಂಬ. ಇನ್ನ ಏನು ಇಲ್ಲಿ ನೀವೇನು ಹಾಕೊಂಡಿಲ್ಲ. ಹೊಲ್ದ ಮಾಡ ಆಳಿದ್ರು. 3 ಸೇರ್ 4 ಸರ್ ಬೇಳೆ ಹಾಕ್ತಿದ್ದೆ, ಹೋಳಿಗೆನೂ ಮಾಡ್ತಿದ್ದೆ, ಅಡಿಗೆನೂ ಮಾಡ್ತಿದ್ದೆ, ಮತ್ತು ಪೂಜೆ ಪುನಸ್ಕಾರ ಎಡಿ ಗಿಡಿ ಬನ್ನಿ ಗಿಡಕ್ಕೆಲ್ಲ ಮಾಡ್ತಿದ್ದೆ. 3 ಮಂದಿ ಹೆಂಗಸರು ಸೇರ್ಕೊಂಡು ಏನು ಮಾಡಕತ್ತೀರಿ? ಇನ್ನೂ ಒಂದು ನಾಷ್ಟ ಆಗಿಲ್ಲ, ಒಂದು ಈ ಹೋಳಿಗೆ ಮಾಡಕ್ಕೆ ಇನ್ನೂ ಆಗಿಲ್ಲ, ಇನ್ನೂ ಮಾಡ್ಕೊಂತ ಕುಂತೀರಿ. ಏನು ಮಾತಾಡಕತ್ತೀರ? ಏನೋ ಬರೇ ಮಾಡ್ಕೊಂತ ಏನಾರ ಬರೇ ನಮ್ದು ಮತ್ತೆ ನಮ್ಮ ಕೈಕೆರ್ದ ಆಡ್ಕೊಂತ ಕುಂತಿದ್ರೆ ಯಾರಿಗೆ ಗೊತ್ತು? ಆಕೆ ಮಾಡಕತ್ತ ಆಕೆನ ಹೋಳಿಗೆ ತುಪ್ಪ ಇಟ್ಕೊಂತ ಅಲ್ಲಿ ಮುಂದೆ ಏನವ ಏನ ಹೋಳಿಗೆ ಅಲ್ಲೇ ಮೆಲ್ಲಕ ಹಿಂದೆ ಮೇಯಕತ್ತೀನ ಮತ್ತೆ ಇದ್ರ ಇರ್ಬೋದು. ಅಕ್ಕತ್ತಿಗೆ ಒಬ್ರಿಗೊಬ್ರು ಸಣ್ಣಗೆ ಅಲ್ಲೇ ತಿಂದು ನಮಗೆ ಉಳ್ಕ ಕೊಡ್ತಾರೆ ಏನು ಮತ್ತೆ? ಅಯ್ಯೋ ಇಲ್ರಿ ಹತ್ತಿರ ಇಲ್ಲಿ ದೇವ್ರ ಮನೆಯಾಗ ಎಡಿ ಮಾಡಿದ್ದಿಲ್ಲಲ್ರಿ, ಎಡಿ ಮಾಡಕ್ಕಂತ ತಾಟ ಹಚ್ಚಿಟ್ಟಿನ್ರಿ. ಈಗ ಎಡಿ ಮಾಡಿಬಿಟ್ರೆ ಮುಗಿದೋತ್ರಿ, ಇದು ನಾ ತಿನ್ನಕ್ಕಲ್ರಿಪ್ಪ. ಅದಕ್ಕೆ ಅನ್ಕೊಂಡೆ ಮನ್ಯಾಗ ಮೊದಲ ಅತ್ತಿ ಮಾವ ಮತ್ತು ನಾದ್ನ್ಯಾರು ಆಮೇಲೆ ಗಂಡ ಎಲ್ಲರದು ಊಟ ಪಾಠ ಎಲ್ಲ ಮುಗಿಸ್ಬೇಕು. ಮನೆ ಮಂದಿದೆಲ್ಲ ಊಟ ಆದ್ಮೇಲೆ ಮನೆ ಸ್ವಸ್ಥರು ಊಟ ಮಾಡ್ಬೇಕು. ಹಂಗ ಏನಾರ ಮತ್ತೆ ತಾಟಿ ಕೈ ಇಟ್ರಿ ಕೈಯಾಗ ಕತ್ತರಿಸ್ತೀನಿ ಮತ್ತೆ. ಆತ್ರಿ ಹತ್ತಿರ ಇಲ್ಲ ನಾ ಏನು ತಿಂದಿಲ್ರಿ. ಸರಿ ಬಡ ಚಾ ಮಾಡ್ಕೊಂಡು ಕೊಡ್ಬಾ. ಅವರು ಬನ್ನಿ ಗಿಡಕ್ಕೆ ಹೋಗಿ ಬಂದು ಪಾಪ ನಡ್ಕೊಂಡು ಅಲ್ಲೇನ ಜಗ್ಗಿ ಗದ್ಲಿತ್ತಂತ ಉಡಿ ಪಡಿರಿ ತುಂಬದು ಅದು ಇದು ಬಗ್ಗೆ ಎದ್ದು ನಡಬೇನೆ ಆಗೈತೆ ಅಂತಂದು ಬಂದು ಕುಂತಾವು. ಹೋಸ್ಟ್ ಹೋಗಿ ಅವ್ರಿಗೆ ಬಡ ಒಟ್ಟು ಚಾ ಮಾಡ್ಕೊಡು. ಎರಡು ಹುಡ್ರಿ ನೋಡಿ ಚಾ ಬಿಸ್ಕಿಟ್ ಕೊಡು. ಎದ್ದು ನೋಡವು ಹಲ್ತಿಕ್ಕಿ ಕುಂತಾವು. ಚಾ ಬಿಸ್ಕಿಟ್ ತಿನ್ ಜಾಕ ಮಾಡ್ತೀವಿ ಅನ್ನಕತ್ತಾವು. ಹೋಗಿ ಅವ್ರಿಗೊಂದು ಚಾ ಬಿಸ್ಕಿಟ್ ಕೊಡು, ಇವ್ರಿಗೊಂದು ಚಾ ಕೊಡು. ಹುಡುಗರಿಗೆ ಅರಬಿ ಬಿಸಿನೀರು ಎಲ್ಲ ನೋಡು, ಜಾಕ ಮಾಡ್ಸೋಕೆ ಎಣ್ಣೆ ಹಚ್ಚಿ ಒಟ್ಟು ಹೋಗಿ. ಆತ್ರಿ ಆಯ್ತಾರೆ ಈಗ ಹೊಂಟೆ ಬಿಟ್ಟೆ. ಅಲ್ಲ ಅವರು ಓದಲಿಲ್ಲ ಜೀವಂತ ಇನ್ನ ಬದುಕ ಅವರು ಏನು ಡ್ಯಾಡೇನು? ಹುಡುಗರಿಗೆ ಒಟ್ಟು ಹಬ್ಬದ ದಿವಸ ತಂದಗಿ ಎಣ್ಣೆ ಹಚ್ಚಿ ಜಾಕ ಮಾಡಿಸಿ ಏನೋ ಹೊಸ ಅರ್ಬಿ ತಂದಾರಲ್ಲ, ಯಾಕೆ ತರೋಲ್ರ ಕೊಡು ಮಕ್ಳಿಗೆಲ್ಲ ಏನು ಮಕ್ಕಳು ದೇವ್ರಿದ್ದಂಗೆ ಹಾಕಿ ಚಂದಾಗಿ ಅವು ಕೊಟ್ಟು ತಿನ್ಸೋದು ಉಣ್ಸೋದು ಏನು ಅರಿವಿಲ್ಲ. ನಾವು ಒಂಚೂರ ತಮ್ಮ ಮಕ್ಳು ತಮ್ಮ ಮಾಡ್ಬೇಕಂತ ನಾವು ಹುಡ್ಕೊಂಡಿವಿ. ಹೆಂಗೆ ಅವ್ರು ಏನಾರಲ್ರಿ ನಾವು ಅಯ್ಯೋ ದೇವ್ರಿ ಅವು ಹೇಳೋಕೆ ಅವ್ರು ಮಕ್ಳಿಗೆ ನೀರು ಹಾಕಕ್ಕೂ ನಾವು ಹೋಗ್ಬೇಕು. ತಾವಲ್ಲೇ ಕುಂತಿರ್ತಾರ ಹೋಗಿ ಹುಡುಗ ಬಂತು ನೋಡಿ ನೀರು ಹಾಕೋಗು ಅಂತ ಹೇಳ್ತಾ
ಎಷ್ಟರ ಇದ್ದಿತ್ತವ ಯವ್ವ ಇವ್ರು ಸಾಕಾಗೋಗ್ತೈತೆ ನೋಡಿ ನನಗರ. ಅಕ್ಕ ಜಲ್ದಿ ಚಾ ಮಾಡ್ಕೊಡ ಅಕ್ಕ, ಇಲ್ಲ ನನ್ನ ಮತ್ತೆ ಬರ್ತಾರೆ ಈ ಮಾತು. ಈಗ ಅಚ್ಚ ಬೇಕೇ ಬಂದಳ, ಈಗ ಅಷ್ಟರ ಬರ್ತಾರೆ ನಮ್ಮ ಮನೇನ ಹರ್ಕೊಂಡು ತಿಂದ ಬಿಡ್ತಾರೆ. ಚಾ ಕೊಡು, ಅವ್ರು ಚಾ ಸುರಿ ಬರ್ತಾವ ಗಂಟ್ಲಕ್ಕೆ ಅಂದ್ರೆ ಒಟ್ಟು ಸುಮ್ಮನೆ ನೋಡೋಣ. ಅಷ್ಟೇ ಮಾಡು, ಯಾಕಂದ್ರೆ ನಿಜ ಅವ್ರಿಗೊಟ್ಟು ಚಾ ಗಂಟ್ಲಿಗೆ ಹಾಕ್ಲಿಲ್ಲ ಅಂದ್ರೆ ನಮ್ಮೊಂದು ಗಂಟ್ಲರಂಗೆ ಬೈತಾರೆ. ಈಗ ಚಾ ತಾತ ಬೇಡ ಚಾ ಭವನೆ ಕೊಡು, ಇದು ಏನದ ಚಾಪುಡಿ ಸಕ್ಕರೆ ಹಾಕಿ ಕೊಡು, ಹಾಲಿಲ್ಲ ಹಿಂದೆ ಒಲಿ ಮೇಲೆ ಬೆಂಕಿ ಮೇಲೆ ಇಟ್ಟಿನ ಕಾಯಕತ್ತವ, ಬಡನ ಹಾಕಿ ಕೊಡ್ತೀನಿ ಕೊಡು. ಆ ಹುಡುಗ ಏನು ಬಿಸ್ಕಿಟ್ ಅಂತ ನೋಡ್ಕೊಟ್ಟು ಬಡ ಜಾಕ ಮಾಡಿಸಿ ಅವ್ನು ನೋಡಿ ಇದು ಮಾಡಿ ಬಂದ್ಬಿಡವ. ಇವು ಯಾಕೆ ಬೇಕು ಮತ್ತು ಅಷ್ಟು ಒದರ್ತಾವೆ. ನಾವು ಅಷ್ಟೊತ್ತಿಗೆ ನಮ್ದು ಇಲ್ಲ ಆಗೇ ಬಿಡ್ತೈತಿ. ಮತ್ತೆ ನೋಡೋಣ, ಇಲ್ಲಾಂದ್ರೆ ಮತ್ತೆ ನಮ್ಮನ್ನೇನು ಹುಚ್ಚನೆ ಓದ್ರಂಗೆ ಹೋದ್ರಾಕ್ ನೆಂದು ಬಿಡ್ತಾರೆ. ನಡಿ ಅನ್ಪೂಣಿ, ಅನ್ಪೂಣಿ. ಓ ಅಳಿಯರ ಬಂದ್ರಿ? ಅಜ್ಜಿ ಅಜ್ಜಿ ಅವು ಎಲ್ಲ ವಾ ನನ್ನ ಬಂಗಾರ ಮೊಮ್ಮಕ್ಕ. ಯವ್ವ ಎಷ್ಟು ದಿವಸ ಆಗಿತ್ತು ಯವ್ವ ನೋಡ್ಲಾರ್ದ, ಒಂದು ತಿಂಗಳಾಗಿತ್ತು ನೋಡಿ ನಿಮ್ಮನ್ನು ನೋಡ್ಲಾರ್ದ. ಅಥವಾ ತಡಿ ನಿಮ್ಮವ್ವ ಆಗಲಾಗ ಮಕ್ಕೊಂಡಿದ್ಲು, ಒಂಚೂರು ಅಡಾಕಿನಿ ನಡ ಬೇನಾಗತ್ತೆ ತಂದಿದ್ಲು, ಮಕ್ಕೊಂಡಿಕೊಂಡಳ ಏನ ಕರಿತೀನಿ ತಡಿ. ಮತ್ರಿ ಅಳಿಯರ ಆರಾಮದಿರಲ್ರಿ? ಬರ್ರಿ ಕುಂದ್ರ ಬರ್ರಿ. ಮತ್ತೇನ್ರಿ ಅತ್ತೀರ ಆರಾಮದಿರಲ್ರಿ? ಅಜ್ಜಿರಿಲ್ಲರಿ ಕಾಣವಲ್ರಲ್ರಿ? ಅತ್ತೀರನಪ್ಪ ಅವ್ರ ಈಗ ಬೇಸರ ಅಂತಾರಪ್ಪ. ಅವತ್ತು ಅತ್ತಾಗಿತ್ತಾಗ ಅಡ್ಯಾಡ್ಕೊಂಡು ಬರ್ತಾರೆ ಓಣ್ಯಾಗ. ಊಟ ಮಾಡಿದ್ರ ಉಂಡು ಕೂಡಲೇ ಕುಂದ್ರಬಾರ್ದು, ಇಲ್ಲ ಮಕ್ಕೋಬಾರ್ದು, ಒಂಥರ ಮೈ ಬಂದಂಗಾಗತ್ತೆ ಅಂತಂದು ಅಂದ್ರಪ್ಪ. ಕಟ್ಟಿ ಮೇಲೆ ಕುಂತಿದ್ದ ಹೇಳಿಕೆ ಹಾಕೊಂತ ಏನೋ ಎಲ್ಲರೂ ಯಾರು ಕಂಡ್ರೆ ಮಾತಾಡ್ಸಕ್ಕಂಗ ಹೋಗೇ ಬಿಡ್ತಾರೆ. ಎಲ್ಲಿ ಹೋದ್ರೆ ಏನ ಬರ್ತಾರ ಈ ಬರ್ತಾರ. ಮತ್ರಿ ಅಳಿಯರಿಲ್ಲದಾರ? 3 ಮಂದಿ ಆರಾಮದಾರಲ್ರಿ? ಮತ್ತೆ ಹುಡುಗರು ಇದು ಮೊನ್ನೆ ಮದುವೆಗಿತ್ತಲ್ಲ ಅಷ್ಟು ಹೆಂಗೆ ಆರಾಮದಾರ? ಆಮೇಲೆ ರಾಘುಗೂ ಮದುವೆ ಅಂತ ಈಕಿ ಫೋನಿಗೆ ಹೇಳಿದ್ಲು, ಕೇಳಿದೆ ನಾನು. ಚಲೋ ಆಗ್ಬಿಡ್ರಿ ಹಂಗ. ಮತ್ತೆ ಏನು ಬೇಕಾಗತ್ತೆ ದೈವದಾಗ ಇದ್ದಂಗೆ, ಯಾರ ಹಣೆ ಬರ್ದಾಗ ಯಾರು ನೂತು ಇದಾಗಿರ್ತಲ್ಲ ಮತ್ತೆ ಅವು ಬಿಡುಗಡೆ ಇಲ್ಲ ನೋಡ್ರಿ. ಹೆಂಗ ಒಂದು ಆತಲ್ ಬಿಡ್ರಿ, ಹೆಣ್ಣಿಗೆ ಗಂಡು ದೇವ್ರ ಜೋಡಿಸಿರ್ತಾನೆ. ಚಲೋ ಅದ ಅಂತ ಹುಡುಗಿ ಹೇಳಿದ್ರಿ ಈಕಿ ಫೋನಿಗೆ ಹೇಳಿದ್ಲು. ಹ್ಞೂನಪ್ಪ ಚಲೋ ಅದಾಳ. ಮತ್ತೆ ಏನು ಮಾಡೋಕ್ಕಾಗತ್ತಪ್ಪ, ಮತ್ತೆ ಮಾಡ್ಕೊಂಡ ಬಿಟ್ಟಿದ್ನ ಮನೆ ತುಂಬಿಸ್ಕೊಂಡು. ಮತ್ತೆ ನಿಮ್ಮ ಮನೆಗೆಲ್ಲ ಆರಾಮದಲ್ಲಪ್ಪ? ಮಳೆ ಬೆಳೆ ಎಲ್ಲ ಚಲೋ ಐತೆ? ಹೊಲ್ದಾಗ ಏನು ಹಾಕಿ ಈ ಸಲ ಪೀಕ್? ಮಳಿ ಈ ಸಲ ಭಾಳ ಆಗೈತ್ರಿ. ನೋಡ್ತಿರ್ಲಿ ಎಲ್ಲ ಕಡೆ ಈ ಸಲ ನೋಡ್ರಿ ಹೆಂಗೈತೆ ಮಳಿ ಹತ್ತೆ ಬಿಟ್ಟೈತಿ. ಬೆಳಿ ಹಾಕ್ಬೇಕಂದ್ರಿ ಏನು ಮಾಡೋಣ, ಮಳಿ ಕೈಯೇ ಬಿಡಲಿಲ್ಲ ನೋಡ್ರಿ. ಹೊಲ್ದ ನೋಡ್ರ ನೀರು ನಿಂತಂಗೆ ಆಗ್ಬಿಟ್ಟಿದ್ವು. ಸ್ವಲ್ಪ ಹೊರಪಾದ್ಮೇಲೆ ಹಾಕೋಣ ಅಂತಂದು ಸುಮ್ಮನೆ ಆಗಿವ್ರಿ. ಜೋಳ ಒಂದು ಸ್ವಲ್ಪ ಮನೆಗೆ ಸ್ವಲ್ಪ ಜೋಳ ಹಾಕ್ಕೋಬೇಕ್ರಿ. ಆಮೇಲೆ ಏನಾರ ಮತ್ತೆ ನೋಡ್ಬೇಕ್ರಿ, ನೋಡೋಣ ಇನ್ನೂ ಏನಂತ ನಿರ್ಧಾರ ಮಾಡಿಲ್ರಿ. ಶೇಂಗಾ ಹಾಕ್ಬೇಕಂತ ಮಾಡೀನಿ. ಶೇಂಗಾ ಈ ಮಳಿ ಇದಾತಂದ್ರೆ ಶೇಂಗಾ ಪೀಕ್ ಸರಿ ಬರಲ್ಲ ಅಂತಾರೆ. ಅದು ಬಿಟ್ಟಿಲ್ಲ ಗೋಂಜಾಳ ಹಾಕ್ತೀನಿ ರೀ. ಹೌದಪ್ಪ ನಮ್ದು ಹಂಗಾಗೈತೆ ಮಳೆವು. ಏನಂದ್ರೆ ಹೊರಗೆ ಬಿಡುವಲ್ತು, ಒಂದು ತಡಿ ಒಣಗೋಲ್ವು. ನಮ್ದು ಹೊಲ ಅನ್ನೋದು ಕಣ್ಣಂಗೈತೆ. ಹೊಲ ನಾವೇನು ಮಾಡಲ್ ಬಿಡು, ಬೇರೆದಾರು ಮಾಡ್ತಾರೆ. ಅವರು ಹೊಡ್ಕೊಳಕತ್ಬಿಟ್ರೆ ಏನು ಮಳೆ ನಿಂದ್ರಲ್ತು, ಏನು ಹೆಂಗೆ ಮಾಡ್ಬೇಕು, ಏನು ಬಿತ್ಬೇಕು ತಲೆ ಬಿಡುವಲ್ ತನಕತ್ತಿದ್ರೆ ಏನಾರ ಮಾಡಪ್ಪ. ಯಪ್ಪ ನಮಗಂತೂ ವರ್ಷದ ಗುತ್ತಿಗೆ ಅಂತೂ ಕೊಡಬೇಕು, ಕೊಡ್ರಪ್ಪ ನೀವು ಅಂತ ಹೇಳ್ಬಿಟ್ಟು ನೋಡಪ್ಪ. ಚಿಂತಿಲ್ಲ ನೋಡು, ಅವ್ರು ಬೆಳಿಲಿ ಬಿಡಲಿ, ನಮಗಂತೂ ರೊಕ್ಕ ಬರಬೇಕು, ಬಂದ ಬರುತ್ತೆ. ಕೊಡಲೇಬೇಕಲ್ಲ, ಮತ್ತೆ ಬೆಳೆದ್ರೆ ಸರಿ ಬೆಳಿಲಿಕ್ಕೆ ಸರಿ ಇಷ್ಟ ಅಂತ ಕೊಡ್ಬೇಕಂತ ಮಾತಾಗಿರ್ತೈತೆ, ಕೊಡ್ತಾರೆ. ಮತ್ತೆ ಹಾಗಾಗಿ ಈ ಜಂಜಾಟಿ ನೋಡಪ್ಪ, ಏನು ಹಾಕ್ಬೇಕು, ಮಳೆ ಬಂತು ಬೆಳೆ ಬಂತು ಏನು ತಲೆ ಕೆಟ್ಟೋದಿಲ್ಲ ನೋಡಪ್ಪ ನಮಗಂತ. ನಿಮ್ದು ಆರಾಮ್ ರೀ, ಜಗ್ಗೈತಿ ಆಸ್ತಿ. ಆಮೇಲೆ ಹುಡುಗರು ಒಬ್ಬೊಬ್ಬತ್ತು ಬಿಸ್ನೆಸ್ ಮಾಡ್ತಾನೆ, ಒಬ್ಬ ಕೆಲಸ ಮಾಡ್ತಾನೆ, ಒಬ್ಬತ್ತು ಹಂಗಾಗಿ ನಮ್ಗೆ ಏನು ಬಿಡ್ರಿ ಅದ್ರ ಮ್ಯಾಗ ಏನು ನಂಬ್ಕೊಂಡಿರ್ಬೇಕಂತೇನಿಲ್ಲ. ನಮ್ದು ಹಂಗಲ್ಲ ನೋಡ್ರಿ, ಹೊಲ ನಂಬ್ಕೊಂಡು ಜೀವನ ಮಾಡ್ಯಾರ. ನಾವು ವರ್ಷ ತನಕ ಅವನ್ನ ಕಾಯ್ಕೋಬೇಕು, ಕಾಳು ಕಡಿ ಮತ್ತು ಮುಂದೆ ಮಕ್ಳು ಮರಿ ಜೀವನದ್ದು ನೋಡ್ಕೋಬೇಕಲ್ರಿ. ಅದಕ್ಕೆ ಎಲ್ಲದಾಡ್ರಿ ಬರೋವಲ್ಲಿಕ್ಕೆ ನಾನು ಹೇಳ್ತಿ ಗಂಡು ಮಂದಿ ಇಷ್ಟೊತ್ತಂದ್ರೆ ಹೊಲ್ ನೋಡೋವಲ್ಲಲ್ರಿ. ಅದ ಅಂದ್ಲು ಬೆಳಗ್ಗೆಯಿಂದ ಅನ್ನಕತ್ತಿದ್ಲು, ಇವತ್ತು ನನ್ನ ಮನೆಯಾರು ಬರ್ತಾರ, ನನ್ನ ಮಕ್ಳು ಬರ್ತಾವು ಅಂತಂದು. ಕಾದ್ಲಪ್ಪ ದಾರಿ ನಾ ಊಟ ಮಾಡೋದು ಬಿಟ್ಟು ಕುಂತಿದ್ಲು. ಇಲ್ಲ ಅವ್ರು ಬಂದ್ಮ್ಯಾಗ ಮಾಡ್ತೀನಿ, ಹುಡುಗರು ಬರ್ತಾವು, ಉಣಾಕ್ ಮನ್ಸು ಬರೋಲ್ತು ಅಂತೇಳಿ. ಅದು ಮತ್ತು ಇವತ್ತು ಮುಂಜಾನೆ ನಸಿನಾಗ 4 ಗಂಟೆಗೆ ಎದ್ದಾರಪ್ಪ. 4 ಗಂಟೆಗೆ ಎದ್ದು ಮನೆಯ ಕಸ ಹೊಡೆದು ನೆಲ ಒರೆಸ್ಕೊಂಡು ಅದೇನ ಬನ್ನಿ ಗಿಡಕ್ಕೆ ಪೂಜೆಗೆ ಹೋಗ್ತೀನಿ, ನನ್ನ ಗಂಡಗ ಮಕ್ಕಳಿಗೆ ಚಲೋ ಆಗಲಿ ಅಂತೇಳಿ ಎಲ್ಲ ಹೊರೆ ಮಾಡ್ಕೊಂಡು ಬೇಳೆ ಹಾಕಿ ಹೋಳ್ಗೆ ಮಾಡಿ ಎಡಿ ಮಾಡ್ಕೊಂಡು ಬನ್ನಿ ಗಿಡಕ್ಕೆ ಹೋಗಿದ್ರಪ್ಪ. 3 ಮಂದಿ ಹೋಗಿ ಪಾಪ ಮುಂಜಾನೆ ಹತ್ರ ಮಾಡ್ಯಾವ ನೋಡು. ಅದೇನೋ ನಿದ್ದೆ ಬಂದಂಗೆ ಆತ, ಮತ್ತೆ ಜಲ್ದಿ ಎದ್ದಾರಲ್ಲ, ಅದಕ್ಕೆ ಊಟ ಮಾಡಿದ್ಮ್ಯಾಗ ಯಾಕೆ ನಂಗೆ ನಿದ್ದೆ ಬಂದಂಗೆ ಆಗ್ತೈತೆ, ನಡ ನುಸಾದ ಕೊಟ್ಟು ಅಂತ ಮಕ್ಕೊಂಡಿದ್ಲು. ನಿದ್ದೆ ಆತೈತನ ತಡಿ ನಾ ಹೋಗಿ ಎಬ್ಬಿಸ್ಕೊಂಡು ಕರ್ಕೊಂಬರ್ತೀನಿ ತಡಪ್ಪ. ಅಯ್ಯೋ ಹೌದ್ರಿ ಅತ್ತೀರ, ಅಬ್ಬ ಏನು ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟನಲ್ರಿ. ನನ್ನ ಹೆಂಡತಿ ನಸಿನಾಗ ಎದ್ದೇಳೋದಂದ್ರೆ ಏನು, ಪೂಜೆ ಅಂದ್ರೆ ಏನು, ಅದು ಹೋಳ್ಗಿನ ಮಾಡಕ್ ಬರಲ್ರಿ ಈಕಿಗೆ ಅಂತದು. ಹೋಳ್ಗಿ ಮಾಡಿ ಎಡಿ ಮಾಡ್ಕೊಂಡು ದೇವ್ರಿಗೆ ಹೋದಲ್ಲಂದ್ರೆ ಅಯ್ಯೇ ಚಲೋ ಆಗ್ಬಿಡ್ರಿ. ಹಿಂಗಾರಾಗ್ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನಲ್ಲ. ಏನೋ ನನ್ನ ಭಾಗ್ಯದ ಬಾಗ್ಲನ್ನ ತೆರೆದಂಗೆ ಹಾಕ್ಬಿಡ್ರಿ. ಹೆಂಗಿದ್ರೆ ಮಕ್ಕಳು ಬಿಡ್ರಿ, ಹೆಂಗಿದ್ರೆ ಪಾಪ ಏನಾದ್ರು ಅನ್ಕೊಂಡ ಅಂತೀರಿ, ತಿಳಿ ಬಿಡ್ರಿ. ತಡಪ್ಪ ನೀರ್ತ ಮಾತಾಡ್ತಂತೆ. ಏ ಸುನೀತಾ, ಏ ರಾಣಿ, ಏ ಕಮಲಿ, ಏ ಇಲ್ಲಿ ಬರ್ರಿ, ನಿಮ್ಮ ಚಿಕ್ಕಪ್ಪನ ಕುಡಿಯಕಂಗ ಹಿಡ್ಕೊಂಬರ್ರಿ. ಬರ್ರಿ ನೀವು ಕೈಕಲ್ ಮುಖ ತಗೋರಿ, ಊಟ ಮಾಡ್ರಿ ಅಂತ ಬರ್ರಿ. ಪಾಪ ಎಷ್ಟೊತ್ತಿ ಬಿಟ್ಟಿದ್ರೆ ಏನ ಹೊಟ್ಟೆ ಸ್ಥಿರತೈತಿ. ಬರ್ರಿ ನೀವು ನೀರು ಕುಡಿದು ಬಡ ಕೈಕಲ್ ಮುಖ ತಗೊಂಡು ಊಟನ ಮಾಡ್ಬಿಡ್ರಿ. ನೀವು ಊಟ ಮಾಡೋಷ್ಟೊತ್ತಿಗೆ ಹಾಕಿನ ಎದ್ದಾತಲ್ಲ ಮಾತಾಡ್ರಿ ಅಂತ ಅವಾಗ. ಮತ್ತೆ ಪಾಪ ಬೆಳಿಗ್ಗೆ ಎಷ್ಟೊತ್ತಿ ಬಿಟ್ಟಿದ್ರಿ ಮುಂಜಾನೆಗ? ಅಯ್ಯೋ ದೇವ್ರಿ ಅದೇನು ಕೇಳ್ತೀರಿ, ಮುಂಜಾನೆ 1-6 ಗಂಟೆಗೆ ಹುಡುಗರು ನೆಬಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೀನಿ. ಒಂದರ ಬಸ್ ಸಿಗ್ಬೇಕಲ್ರಿ, ಅದ್ರಾಗ ಬಸ್ ಕಮ್ಮಿ ಮಾಡ್ಬಿಟ್ಟಾರ ನೋಡ್ರಿ. ಅವನ ಬಸ್ ಸಿಗೋಲ್ರಿ. ರೀ ಬಸ್ 8 ಗಂಟೆಗೆ ಒಂದು ಬಸ್ ಬಂತ್ರಿ. 6 ಗಂಟೆಗೆ ಕುಂತ ಅದು 8 ಗಂಟೆಗೆ ಬಂತು. ಇವ್ ನೋಡ್ರ ಹೊಟ್ಟೆ ಸುತ್ತಂದು ಮತ್ತೆ ಹಂಗೆ ಅಲ್ಲೇ ಒಂದು ಇಡ್ಲಿ ತಿನ್ಸಿದ್ರೆ 8 ಗಂಟೆ ಆದರೂ ಅದು ಬಂತು. ಈ ಅವ್ರು ಇದಕ್ಕೆ ಹೋಗಲ್ರಿ, ಕಾಲೇಜ್ಗೆ ಹೋಗೋ ಹುಡುಗರು. ಆಮೇಲೆ ಇವು ಆಫೀಸ್ಗೆ ಹೋಗರಲ್ಲ ಎಲ್ಲರೂ ತುರುಕಿದ್ರು ಆ ನೆರ ತುರುಕಿದ್ರು. ಇವು ಹುಡುಗರು ನಿಂತ್ಕೊಂಡು ನನಗಂತೂ ಹತ್ತಕ್ಕಾಗಲಿಲ್ಲ ಬಿಟ್ಟೆ ಮತ್ತೆ ಏನು ಮಾಡ್ಲಂತ. ಆಮೇಲೆ ಹಂಗೆ ಬಂದು ರೀ, ಒಂದು 2-3 ಬಂದು ಇವು ಬರೀ ಇವು ಕಾಲೇಜ್ ಹುಡುಗರು ಒಯ್ದು ರೀ. ಎಷ್ಟರ ತುಂಬಿದ್ರು 2-3 ಬಸ್ ಆದ್ರೂ ನನಗೇನು ಹತ್ತಕ್ಕಾಗಲಿಲ್ಲ ಬಿಡ್ರಿ. ಮತ್ತೆ ಒಂದು 10 ಗಂಟೆಗೆ ರೀ ಅವಾಗ ಒಂಚೂರು ನಂಗೆ ಹತ್ತಕ್ಕೆ ಅವಕಾಶ ಆಯ್ತು ನೋಡ್ರಿ. ಅವಾಗ ಒಟ್ಟು ಹುಡುಗರು ಹೆಂಗೆ ಮಾಡಿ ಹತ್ಕೊಂಡು ಕರ್ಕೊಂಬಂದು ನೋಡ್ರಿ. ಬರ್ಬೇಕಾದ್ರೆ ಸಾಕಾಗೋದು ನೋಡ್ರಿ. ಅಷ್ಟು ಹತ್ಕೊಂಡು ಬರೋಷ್ಟೊತ್ತಿಗೆ ಮಧ್ಯಾಹ್ನ ಊಟ ಗೊತ್ತಾಯ್ತು ನೋಡ್ರಿ.
ಹೌದಪ್ಪ ಈ ಸುಡುಗಾಡ ಬಸ್ ಒಂದು ದಳ ಹಿಡ್ಕೊಂಡು ಹೋಗ್ಲಿ ಕಮ್ಮಿ ಮಾಡಿ ಈ ನಮ್ನಿ ಎಲ್ಲರ ಜೀವ ತಿಂತಾರ ನೋಡತ್ತಾಗ